ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಅನ್ಸುತ್ತೆ. ನೀವೆಲ್ಲ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕು. ನೀವು ಹಾಕೋದ್ರಿಂದನೇ ನಮಗೂ ಒಂದಷ್ಟು ಪ್ರಚಾರ ಸಿಗುತ್ತೆ. ಈಗಾಗಲೇ ಎಲ್ಲ ಒಂದು ಎಲಿಮೆಂಟ್ಸ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ, ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಬನ್ನಿ, ಏನು ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಅವರ ಶಿಳ್ಳೆ ಚಪ್ಪಾಳೆ ಅದು ನೋಡ್ತಾ ಇದ್ರೆ ನಾವೇನ ಜರ್ನಿ ಮಾಡಿದ್ವಲ್ಲ ಅದೆಲ್ಲ ರೀಕಾಲ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಒಬ್ಬೊಬ್ರು ಅವರ ಅನುಭವ ಹೇಳ್ತಾ ಇದ್ದಾರೆ. ಫಸ್ಟ್ ಫೈಟಿಗಾಗಲಿ, ಸೆಕೆಂಡ್ ಫೈಟಿಗಾಗಲಿ, ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟಿಗಾಗಲಿ, ಆಮೇಲೆ ಆ ಸಾಂಗಿಗೆ ಅವರು ವಿಜಲ್, ಒಂದೊಂದು ವಿಜಲ್ ನಮಗೆ ಒಂಥರ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು. ಇಲ್ಲ, ಫಸ್ಟು ಭಯ ಇತ್ತು ಹೇಗಾಗುತ್ತೆ ಅನ್ನೋದು. ಅದಾದಮೇಲೆ ಜನರ ರಿವ್ಯೂಗಳನ್ನ ಕೇಳಿದಾಗ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಅದೊಂದು ಖುಷಿ ಕೊಡ್ತಾ ಇದೆ. ಈಗ ಮುಂದೆ ಹಾಗೆ ನೋಡಬೇಕು ಯಾವ ಥರ. ಸರ್ ಅದೇ ಬರೆಯುವಾಗ ಏನು ಅನ್ಕೊಂಡಿದ್ದೀವಿ, ಕೆಲವೊಂದು ಬರೆಯುವಾಗ ಅದೆಲ್ಲ ಇಲ್ಲಿ ಕರೆಕ್ಟಾಗಿ ಬಂದಿದೆ ಅನ್ಕೊಂಡಿದ್ದೀವಿ ಸರ್. ಎಲ್ಲರೂ ಅವರು ಕೆಲವೊಂದು ಕಡೆ ಎಕ್ಸೈಟ್ ಆಗೋದು, ಕೆಲವೊಂದು ಕಡೆ ನಗ್ತಾ ಇರೋದು, ಆಮೇಲೆ ಟ್ವಿಸ್ಟ್ಗಳು ಎಂಜಾಯ್ ಮಾಡ್ತಾ ಇದ್ರು, ಅದನ್ನೆಲ್ಲ ನೋಡಿ ಹ್ಯಾಪಿ ಆಗ್ತಾ ಇತ್ತು. ಥ್ಯಾಂಕ್ ಯು. 10-15 ಇಯರ್ಸಲ್ಲಿ ಯಾರು ಕೂಡ ನೋಡ್ದಿರುವಂಥ ಸಿನಿಮಾ ಅಂತ, ಲೈಕ್ ಏನಂದರೆ 15 ವರ್ಷಗಳಿಂದ ಈ ಥರ ಸಿನಿಮಾಗಳು ಬರ್ತಿತ್ತು, ದೇವಿಕತೆ ಆ ಥರ ಸಿನಿಮಾವನ್ನು ಮತ್ತೆ ನೋಡಿದ್ದೀವಿ, ನೋಡೋದಕ್ಕೆ ಸಿಕ್ಕಿದೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಒಪಿನಿಯನ್ ಇದೆ ಸರ್, ಖುಷಿ ಆಗ್ತಾ ಇದೆ ಸರ್. ಅದಕ್ಕಿಂತ ಇನ್ನೇನು ಅಲ್ಲೇ ಗೆದ್ದಂಗೆ ನಾವು. ಸೊ ಅವರು ಏನು ಹೇಳ್ತಾ ಇದ್ರಲ್ವಾ ಸೊ ಫೈನಲ್ ಕನ್ನಡಿಗರು ಏನು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಇಷ್ಟ ಆಗಿದೆ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ಬನ್ನಿ, ಕಥೆ ಚೆನ್ನಾಗಿದೆ. ಥ್ಯಾಂಕ್ ಯು. ನವೆಂಬರ್ 7 ಅಂದರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಲಾಳಿದು ಇನ್ನು ಕಂಟಿನ್ಯೂಸ್ ಆಗಿ ನಮ್ಮ ಸಿನಿಮಾ ಥಿಯೇಟ್ರಸಲ್ಲಿ ಇರುತ್ತೆ. ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಈಗಾಗಲೇ ರಿವ್ಯೂಗಳು ನೋಡಿಕೊಂಡೇ ಬೇಕಾದ್ರೆ ಬರ್ಬೋದು. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ನಿಮಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾರು ಏನಾರು ಕೇಳಿ. ಫಸ್ಟ್ ಟೈಮ್ ನಾನು ರಿಯಲ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಿರೋದು. ಇದೇ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅನುಪಮ ಥಿಯೇಟ್ರಲ್ಲಿ. ಸೊ ಎಲ್ಲರೂ ನಮಗೆ ಚಿಯರ್ ಮಾಡಿದ್ದು ನೋಡಿ, ವಿಸಲ್ಸ್ ಹೊಡೆದಿದ್ದು ನೋಡಿ ನಾನು ಒಂದು ಚೆನ್ನಾಗಿ ಕೇಳಿದೆ ರಘು ಅವ್ರನ್ನ, ಇದು ರಿಯಲ್ ಆಡಿಯನ್ಸ್ ಅಥವಾ ನಮ್ಮ ಟೀಮ್ ಅವರ ಅಂದರೆ ಇಲ್ಲಿ ಮಾತ್ರ ನಮ್ಮ ಟೀಮ್ ಅವ್ರಿಗೆ ಗೊತ್ತಿರೋದು, ಬಾಕಿ ಎಲ್ಲರೂ ರಿಯಲ್ ಆಡಿಯನ್ಸ್ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು. ಅಂದರೆ ಜನಕ್ಕೆ ಆ್ಯಕ್ಚುಲಿ ಇಷ್ಟ ಆಗ್ತಿದೆ ಅಂತ ತುಂಬ ಜನ ಬಂದಿದ್ದರು. ಆ್ಯಂಡ್ ತುಂಬ ಜನ ಹೋಗೋವಾಗಲೂ ನಮಗೆ ಕಂಗ್ರ್ಯಾಚುಲೇಟ್ ಮಾಡಿ ಹೋಗಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ಸೊ ಜನಕ್ಕೆ ಇಷ್ಟ ಆಗಿದೆಯಲ್ಲ ಅಷ್ಟೇ ನಮಗೆ ಸಮಾಧಾನ. ಫಸ್ಟ್ ಆಡಿಯನ್ಸ್ ಜೊತೆ ನೋಡಿ ನೀವು ಕೇಳಿದ್ರಿ ರಿಯಲ್ ಆಡಿಯನ್ಸ್ ಅಂತ, ಆ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತ. ಈಗ ನಂದು ಫಸ್ಟ್ ಸ್ಕ್ರೀನಲ್ಲಿ ಬಂದಾಗ ಯಾವ ಥರ ಜನ ಅದಕ್ಕೆ ಹೂ ಅಂತ ಮಾಡಿ ವಿಸಲ್ಸ್ ಹೊಡೆದು, ನಾವು ಸಿನಿಮಾ ಮಾಡೋದೇ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡೋದು. ನಾವು 1 ವರ್ಷದಿಂದ ರೋಣ ಮೇಲೆ ಕೆಲಸ ಮಾಡಿದ್ದೀವಿ. ಲಾಸ್ಟ್ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ನವೆಂಬರ್ಗೆ ಥಿಯೇಟರಲ್ಲಿ ಬರ್ತಿದೆ. ಸೊ ಈ ಒಂದು ಇಡೀ ವರ್ಷದ ಪ್ರಯತ್ನ ನಮಗೆ ಇವಾಗ ಸಾರ್ಥಕ ಅನ್ನಿಸ್ತಿದೆ, ಜನ ಹೇಗೆ ಅದನ್ನು ಇಷ್ಟಪಡ್ತಿದ್ದಾರೆ ಅಂತ ನೋಡಿ. ನಮ್ಮ ಅಪ್ಪ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅಮ್ಮಂಗೆ ಏನಾದ್ರು ಒಂದು ಮೀನಿಂಗ್ಫುಲ್ ಸಿನಿಮಾ ನೋಡಬೇಕು ಅನ್ನೋದು, ಸುಮ್ಮನೆ ಮಾಸ್ ಮಸಾಲ ನಮ್ಮಮ್ಮ ನೋಡಲ್ಲ. ಅಂಥದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ, ಏನೋ ಒಂದು ಸೋಷಿಯಲ್ ಎಲಿಮೆಂಟ್ ಇದೆ, ಏನೋ ಒಂದು ಜನಕ್ಕೆ ತಿಳಿಸ್ಕೊಡ್ತೀವಿ ಅಂದಿದ್ದು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಇದು ಒಂದು ಫ್ಯಾಮಿಲಿಗೆ ಸರಿಯಾದಂಥ ಸಿನಿಮಾ, ಯಾಕೆಂದರೆ ಕುಟುಂಬದ ಜೊತೆ ಬಂದು ನೀವು ನೋಡ್ಬೋದು, ತುಂಬ ಎಂಜಾಯ್ ಮಾಡ್ತೀರಾ. ಯಾವುದೇ ಏಜ್ ಗ್ರೂಪಲ್ಲಿ ಆಗಿರಲಿ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಆಸ್ಪೆಕ್ಟ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಕನ್ನಡ ಆಡಿಯನ್ಸ್ಗೆ ಇಷ್ಟೇ ಹೇಳೋದು, ನಮ್ಮ ಸಿನಿಮಾದಲ್ಲಿ ತುಂಬ ಒಳ್ಳೆ ಸಬ್ಜೆಕ್ಟ್ ತಗೊಂಡು ತುಂಬ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದೀವಿ. ನಿಮಗೆ ಎಲ್ಲೂ ಬೋರ್ ಆಗಲ್ಲ, ತುಂಬ ಫಾಸ್ಟಾಗಿ ಹೋಗುತ್ತೆ ನಮ್ಮ ಸಿನಿಮಾ. ಸೊ ಜಾತ್ರೆ ಸಾಂಗ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ. ಇದು ಎಲ್ಲದನ್ನು ನೀವು ಖಂಡಿತ ಇಷ್ಟಪಡ್ತೀರಾ. ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ರೋಣ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.